ಇದು ಮೊಟ್ಟ ಮೊದಲ ಬಾರಿಗೆ ಸಾರೆಗಮಪದಲ್ಲಿ ಪೊಲೀಸ್ ವೃತ್ತಿಯಿಂದ ಬಂದಿರೋರು ಫಸ್ಟ್ ಕಂಟೆಸ್ಟೆಂಟ್. ಸೊ ಥ್ಯಾಂಕ್ ಯು. ತಾವು ಬಂದಿದ್ದಕ್ಕೆ ನಾವು ನಿಮಗೆ ಧನ್ಯವಾದಗಳನ್ನ ಹೇಳಬೇಕು. ಕಮಿಷನರ್ ಸಾಹೇಬ್ಗೆ ಧನ್ಯವಾದಗಳನ್ನ ಹೇಳಬೇಕು. ಈಗ ಒಬ್ಬ ಗಾಯಕನಾಗಿ ನಾವು ನೋಡಿದಾಗ ಬಹಳ ಮಧುರವಾದ ಕಂಠ. ಇನ್ನೊಂದು, ತಾವು ಒಳಗಡೆ ನಿಮ್ಮಲ್ಲಿ ಆ ಕನ್ನಡದ ರಕ್ತ ಬಹಳ ಸುಂದರವಾಗಿ ಹರಿತಾ ಇದೆ. ಹಾಗಾಗಿ ಪ್ರತಿಯೊಂದು ಪದವನ್ನು ಅನುಭವಿಸಿ ಅದರಲ್ಲಿರುವಂತಹ ಒಂದು ಆ ರಸ ಏನಿದೆ ಅದನ್ನ ಬಹಳ ಸುಂದರವಾಗಿ ಹೊರತದ್ರಿ. ಖಂಡಿತವಾಗಿಯೂ ತಮಗೆ ಟ್ರೈನಿಂಗ್ ಅವಶ್ಯಕತೆ ಉಂಟು. ಒಂದು ವೇಳೆ ಸ್ಪರ್ಧೆ ಒಳಗೆ ಬಂದ್ರೆ ಕಮಿಷನರ್ ಸಾಹೇಬ್ರಲ್ಲಿ ನಾನು ನಿಮ್ಮ ಪರವಾಗಿ ಒಂದು 1 hour ಎಕ್ಸ್ಟ್ರಾ ಕೊಟ್ಬಿಡಿ ಸಾಹೇಬರಿಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಂತ ಕೇಳ್ಕೊತೀನಿ. ಆಗ್ಬೋದಾ? ರಿಹರ್ಸಲ್ ಅಲ್ಲಿ ಆಗ್ಬೋದಾ? ಅದು ಟೈಮ್ ಸಿಗುತ್ತಾ ನಿಮ್ಗೆ? ಡಿಪಾರ್ಟ್ಮೆಂಟ್ ಟೆನ್ಷನ್ ಕೆಲಸದ ಮಧ್ಯ ಈ ಕಾರ್ಯಕ್ರಮಕ್ಕಂತಾನೆ ನಾನು ಮೆಗಾ ಆಡಿಷನ್ ಸೆಲೆಕ್ಟ್ ಆಗಿದ್ದೇನೆ ಅಂತ ಗೊತ್ತಾಗಿದ ತಕ್ಷಣ ನಮ್ಮ ಮೊಹಮ್ಮದ್ ರಫಿ ಸರ್ ಇನ್ಸ್ಪೆಕ್ಟರ್ ನಮ್ಮ ಸ್ಟೇಷನ್ ಅಲ್ಲಿ ಈಗ ಪ್ರೆಸೆಂಟ್, ಅವರು ತುಂಬಾ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಕಳಿಸ್ಕೊಟ್ರು. ನಂತರ ನಾನು ಕಮಿಷನರ್ ಸಾಹೇಬ್ರನ್ನ ಎಲ್ಲ ಭೇಟಿ ಮಾಡಿ ನಾನು ಅನುಮತಿ ತಗೊಂಡಿದ್ದೀನಿ. ಆಕ್ಚುಲಿ ಮೊಹಮ್ಮದ್ ಸರ್ ಬಂದಿದ್ದಾರೆ ಅಲ್ಲಿ, ಅವ್ರು ಚೆನ್ನಾಗಿದ್ರು ಸರ್. ಅಂದ್ರೆ ನೀವೆಲ್ಲ ಕಣ್ಪಟ್ಟಿ ಹಾಕೊಂಡಿದ್ರು. ಅವ್ರು ವೆರಿ ಗುಡ್, ಸೂಪರ್ ಗುಡ್ ಆಹಾ ಲವ್ಲಿ, ವೆರಿ ಗುಡ್. ಅವ್ರೊಬ್ರು ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಇವ್ರ ಹಾಡನ್ನ ಅಂತ ಹೇಳಿದ್ರೆ. ಹಿ ವಾಸ್ ಸೋ ಪ್ರೌಡ್ ಸರ್. ಬಹಳ ಹೆಮ್ಮೆ. ಅಂದ್ರೆ ಪೊಲೀಸ್ ಸರ್, ಆಲ್ಮೋಸ್ಟ್ ನಾವು 24 hours ಅಲ್ಲಿ ಒಂದು 16 hours ಇಲ್ಲ 18 hours ಸ್ಟೇಷನ್ ಅಲ್ಲೇ ಕಳಿತೀನಿ. ಸ್ಟೇಷನ್ ಅಲ್ಲಿ ರೈಟರ್ ಆಗಿ ಕೆಲಸ ಮಾಡ್ತೀನಿ ಸರ್. ಸೊ ನಂದು ರೆಕಾರ್ಡ್ಸ್ ಮೇಂಟೈನ್ ಮಾಡೋದು ತುಂಬಾ ಜವಾಬ್ದಾರಿ ಕೆಲಸ. ಹಂಗಾಗಿ ನಾನು ಆಲ್ಮೋಸ್ಟ್ ಸ್ಟೇಷನ್ ಅಲ್ಲಿ, ಅದಕ್ಕೋಸ್ಕರ ನಮ್ಮ ಕುಟುಂಬದವ್ರು ಅವರೇ ಬರಬೇಕು ಅಂತ ಹೇಳಿ ನಾನು ತುಂಬಾ ಇಷ್ಟಪಟ್ಟೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೋ ನೈಸ್. ಅರ್ಜುನ್ ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ಬಹಳ ಸ್ವೀಟ್ ಆದ ವಾಯ್ಸ್ ನಿಮ್ದು, ಬಹಳ ಸ್ವೀಟ್ ಆದ ವಾಯ್ಸು. ಕನ್ನಡ ನಿಮ್ಮ ವಾಯ್ಸಲ್ಲಿ ಕೇಳಬೇಕಾದ್ರೆ ತುಂಬ ಸ್ವಚ್ಛವಾಗಿ ಕೇಳ್ತಾ ಇದೆ. ನೀವು ಹಾಡ್ತಾ ಇದ್ದಂಥ ಹಾಡಲ್ಲಿ ಕೆಲವು ಲ್ಯಾಂಡಿಂಗ್ ನೋಟ್ಸ್, ಲ್ಯಾಂಡ್ ಮಾಡಬೇಕಾದ್ರೆ ಸ್ವಲ್ಪ ಅದ್ರ ಕಂಟ್ರೋಲ್ ತಪ್ತಿತ್ತು, ಶ್ರುತಿ ತಪ್ತಿತ್ತು. ಬಟ್ ನನಗನ್ಸುತ್ತೆ ನಾವೆಲ್ಲ ಶೋ ಎಲ್ಲ ಮುಗಿಸ್ಕೊಂಡು ಮನೆಗೆ ಕರೆಕ್ಟಾಗಿ ಲ್ಯಾಂಡ್ ಆಗಕ್ಕೆ ನೀವು ಒಂದು ಕಾರಣ. ಸೊ ಆ ಲ್ಯಾಂಡಿಂಗ್ ನೋಟ್ಸ್ ಎಲ್ಲ ಮಾಫಿ ಮಾಡಿ ನೀವು ನಮ್ಮ ಜೊತೆಲಿ ಇರಬೇಕು. ಅಯ್ಯೋ ಸರ್, ಯಾಕಂದ್ರೆ ನಾನು ನೋಡಿದ್ದೀನಿ ಸರ್, ಬಹಳ ಜನ ಸಿಂಗರ್ ಆಗಬೇಕು ಅಂತ ಒಂದು ಅವಕಾಶ ಸಿಕ್ಕಿರಲ್ಲ. ಬಟ್ ನಿಮ್ಗೆ ನಿಮ್ಮ ಡಿಪಾರ್ಟ್ಮೆಂಟೇ ಸಪೋರ್ಟ್ ಮಾಡ್ತಾ ಇದೆ. ಖಂಡಿತ ಅದ್ರಲ್ಲಿ ನಮ್ದೊಂದು ಚಿಕ್ಕ ಸಪೋರ್ಟ್ ಇರಲಿ ಅನ್ನೋದೊಂದು ಒಂದು ನಂದು ಈ ಇಲಾಖೆಗೆ ಬಂದಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಸರ್. ನಾನು ಈ ಯೂನಿಫಾರ್ಮ್ ಹಾಕಿಲ್ಲ ಅಂದಿದ್ರೆ ನಾನು ಈ ವೇದಿಕೆಯಲ್ಲಿ ಇವತ್ತು ಇರ್ತಾ ಇರಲಿಲ್ಲ ಸರ್. ನಿಜವಾಗ್ಲೂ ಸರ್. ಪ್ರತಿಯೊಬ್ಬರು ದಯವಿಟ್ಟು ಪೊಲೀಸ್ ಇಲಾಖೆಗೆ ಸೇರಲಿ, ಜನರ ಸೇವೆ ಮಾಡಲಿ ಅಂತ ನಾನು ಕೋರ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಸರ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ನಿಮ್ ಕಡೆಯಿಂದ ಸಿಕ್ಕಿದೆ ಗ್ರೀನ್ ಬಜರ್. ಇಲ್ಲ, ನನಗೆ ಕಂಠ ಕೇಳಿದ ಕೂಡಲೇ ಯಾವುದೋ ಪರಿಚಿತವಾದ ಕಂಠ ಅಂತ ನನಗೆ ಅನ್ನಿಸ್ತು. ಆಮೇಲೆ ಶ್ರುತಿಬದ್ಧವಾಗಿ ಹಾಡ್ತಾ ಇದ್ದಾನೆ, ಇನ್ನೂ ಏನೋ ಸಾಧಿಸ್ಬೇಕು ಅನ್ನುವಂಥ ಪ್ರಯತ್ನ ಇತ್ತು ಅದರಲ್ಲಿ. ತೆಗೆದು ನೋಡಿದ್ರೆ ವರ್ದಿ ಅಂದ್ರೆ ನನಗೆ ಇಲ್ಲಿ ದರ್ದಿ ನೀನು ಇಲ್ಲಿ ಆಯ್ಕೆ ಆಗ್ತೀಯೋ ಬಿಡ್ತೀಯೋ ಅದೆಲ್ಲ ಗೊತ್ತಿಲ್ಲ. ನಾವು ಯಾವತ್ತೂ ಪೊಲೀಸ್ ಪರ. ನನಗೇನು ಭಾಳ ಸಂತೋಷ ಆಯಿತು ಅಂದರೆ ನಿನ್ನ ವಿನಯ. ಈ ವರದಿಯಲ್ಲಿ ವಿನಯ ನೋಡೋದು ಭಾಳ ಕಷ್ಟ. ಈ ಡಿಪಾರ್ಟ್ಮೆಂಟು ಭಾಳ ಸೇವೆ ಮಾಡುವಂಥ ಕೆಲಸ ಇದು. ನೀವು ಇಲ್ಲಿದ್ದು ಕಲಿತಾ ಎಷ್ಟೋ ವಿಷಯಗಳನ್ನ ಜನಕ್ಕೆ ಕಲಿಸ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನು ಆಯ್ಕೆ ಮಾಡಿದ್ದೇನೆ. ನಮ್ಮ ರಾಜೇಶ್ ಕೃಷ್ಣನ ಅಭಿಪ್ರಾಯ ಏನು ಅಂತ ಕೇಳೋಣ. ಹೌದು ಗುರುಗಳೇ, ಮಹಾಗುರುಗಳೇ ಕೇಳ್ತಾ ಇದ್ದಾರೆ, ನಿಮ್ಮ ಅಭಿಪ್ರಾಯ ಏನು? ಪಾಪ ಈ ಪೊಲೀಸ್ಗೆ ನಾನೇ ವಿಲನ್ ಆಗ್ಬಿಟ್ಟಿದ್ದೀನಿ. ಬಟ್ ಇಲ್ಲಿ ನಾವೇ ಪೊಲೀಸ್. ಕಮಾನ್ ಗುರುಗಳೇ, ಸೂಪರ್. ಏನ್ ಪ್ರಾಮಿಸ್ ಕೊಡ್ತೀರಾ ನೀವು? ಒಳ್ಳೆ ಪ್ರಾಮಿಸ್ ಕೊಡಿ. ಅವ್ರ ಕಣ್ಣು ಬಜಾರ್ ಹತ್ರ ಹೋಗ್ತಾ ಇದೆ. ಅವಕಾಶ ಕೊಟ್ಟರೆ ಕಲಿತೀನಿ ಸರ್. ಅದು ಕಲಿಬೇಕು ಅಂತ ತುಂಬಾ ಇಷ್ಟಪಟ್ಟು ಬಂದಿದ್ದೀನಿ ಸರ್. ಕಲಿತೀನಿ ಸರ್. ಸರ್, ನಾನು ಹಾಡು ಕಲಿಬೇಕು, ನನ್ನ ಜೀವನದಲ್ಲಿ ನಾನೊಬ್ಬ ಗಾಯಕನಾಗಬೇಕು ಅಂತ ನಿಮಗೆ ಯಾವಾಗ ಅನಿಸ್ತು? ಹೇಗಿದೆಲ್ಲ ಹುಟ್ಕೊಂತು? ಚಿಕ್ಕವನಾಗಿದ್ದಾಗ ಊಟಕ್ಕೆ ತುಂಬ ಕಷ್ಟ ಇತ್ತು. ತಂದೆ ತಾಯಿ ಕೂಲಿ ಮಾಡೋರು. ಸೊ ಅವರು ಕೂಲಿಗೆ ಹೋದಾಗ ಆ ಕೂಲಿಗೆ ಹೋಗಿರ್ತಾರಲ್ಲ ಅವ್ರ ಮನೆಗಳಲ್ಲಿ ನಮ್ಗೆ ಊಟ. ಅವಾಗ ಊಟ ಮಾಡ್ತಾ ಇದ್ವಿ. ಸೊ ನಾನು ಮೈಕ್ ಸೆಟ್ ಹಾಕಕ್ಕೆ ಹೋಗ್ತಾ ಇದ್ದೆ. ಮದುವೆಗಳಿಗೆ, ತಿಥಿ ಕಾರ್ಯಕ್ರಮಗಳು, ಯಾವ್ದಾದ್ರು ಫಂಕ್ಷನ್ಸ್ ಮೈಕ್ ಸೆಟ್ ಹಾಕಕ್ಕೆ ಹೋಗ್ತಾ ಇದ್ದೆ. ಹೋಗ್ತಾ ಮಹಾಗುರುಗಳ ಸಾಂಗ್ಸ್ ತುಂಬ ಕೇಳ್ತಾ ಇದ್ದೆ ನಾನು. ಅವಾಗ 1989-90 ಆ ಟೈಮಲ್ಲಿ ಆ ಸಾಂಗ್ ಕೇಳ್ತಾ ನಾನು ಹಾಡಬೇಕು, ನಾನು ಕಲಿಬೇಕು ಅಂತ ನನ್ನ ಫಂಕ್ಷನ್ಸಲ್ಲಿ ಹಂಗೆ ಆಡ್ತಾ ಇದ್ದೆ. ಮೈಕ್ ತಗೊಂಡು ಹಂಗೆ ಆಡಿಸ್ತಾ ಇದ್ರು ನನ್ನಲ್ಲಿ, ಅಲ್ಲಿ ಜನ ಎಲ್ಲ ಹಾಡ್ತಾ ಇದ್ದೆ. ಸೊ ಹಂಗೆ ಒಂದೊಂದಾಗಿ ಎಲ್ಲ ಕಲ್ತ್ಕೊಂಡು. ಸೋ ಸ್ವೀಟ್. ಬೇರೆ ಕಾರ್ಯಕ್ರಮಗಳಿಗೆ ಊರಿಗೆಲ್ಲ ಕೇಳಿಸ್ಲಿ ಅಂತ ಮೈಕ್ ಸೆಟ್ ಹಾಕ್ತಾ ಇದ್ರು. ಇವತ್ತು ಈ ಮೈಕಲ್ಲಿ ನೀವು ಹಾಡ್ತಾ ಇದ್ದೀರಾ, ಇಡೀ ಊರ್ ಕೇಳುತ್ತೆ ಸರ್ ನಿಮ್ಮ ಹಾಡು. ಸರ್, ನಿಮ್ಮ ಫ್ಯಾಮಿಲಿಯಲ್ಲಿ
ಕಾಯ್ತಾ ಇದಾರಲ್ಲ, ಹಾ, madam. ಬಹಳ ದೊಡ್ಡ ಫ್ಯಾಮಿಲಿ, ದೊಡ್ಡ ಚಪ್ಪಾಳೆಯೊಂದಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ಬರ್ಲಿ ಪ್ಲೀಸ್. ಕರ್ನಾಟಕ ಪೊಲೀಸ್ಗೆ ಎಲ್ಲರೂ ಎದ್ದು ನಿಂತಿದ್ದಾರೆ. ಇದು ಕಾಕಿಗಿರೋ ಪವರು. ಕಾಕಿ ಅಂದ್ರೆ ಶಿಸ್ತು, ಶಿಸ್ತು ಅಂದ್ರೆ ಕಾಕಿ. ಕರ್ನಾಟಕ ಪೊಲೀಸ್ಗೆ ಇರೋಂತ ಪವರು. ಆ ಡಿಗ್ನಿಟಿಗೆ ಒಂದು ದೊಡ್ಡ ಸಲ್ಯೂಟ್. ಸೂಪರ್. ಬೈಯಪ್ಪನಹಳ್ಳಿ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರು. ಸರ್, ನೀವೇ ಪರಿಚಯ ಮಾಡ್ಕೊಟ್ಬಿಡಿ ಸರ್ ಎಲ್ರದು. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಹೇಬರು ಮೊಹಮ್ಮದ್ ರಫಿ ಸಾಹೇಬರು, ನಮ್ಮ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟ್ರು, ಠಾಣಾಧಿಕಾರಿ. ಹಾಗೆ ನಮ್ಮ ಮಲ್ಲಿಕಾರ್ಜುನ್ ಅಂತ ಸರ್, ಇವರು ನಮ್ಮ ಸಾಹೇಬರ ಡ್ರೈವರು. ಮತ್ತು ರಾಮರೆಡ್ಡಿ ಅಂತ ಸಾಹೇಬರು PA ಅವರು. ನಂತರ ರೇವಣ್ಣ ಅಂತ ನಮ್ಮ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾರೆ ಸರ್ ನಮ್ಮ ಸ್ಟೇಷನಲ್ಲಿ. ನಾನು ಇಲ್ದಾಗ ನನ್ನ ಡ್ಯೂಟಿ ಅವ್ರು ಮಾಡ್ತಾರೆ. ಪಾಪ ಅವ್ರಿಗೆ ನಾನು ಜಾಸ್ತಿ ಥ್ಯಾಂಕ್ಸ್ ಹೇಳ್ಬೇಕು ಸರ್. ರೇವಣ್ಣ ಇರ್ತಾನೆ, ನೀನು ಹೋಗಪ್ಪ, ನೀನು ಆಡ್ಕೊ ಹೋಗು ಅಂತ ಕಳಿಸಿದ್ದಾರೆ ಸರ್. ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಅದಾದಮೇಲೆ ರಾಮಚಂದ್ರ ಅಂತ ASI ಸರ್, ಅವರು ನಮ್ಮ ಇನ್ವೆಸ್ಟಿಗೇಷನ್ ರೈಟ್ರು. FIR ತಗೊಳ್ಳೋದು ಮತ್ತು ಇನ್ವೆಸ್ಟಿಗೇಷನ್ ನಮ್ಮ ಸಾಹೇಬರದು ಕೇಸ್ಗಳೆಲ್ಲ ಅವರು ಅಸಿಸ್ಟೆಂಟ್ ಆಗಿ ಮಾಡ್ತಾ ಇರ್ತಾರೆ ಸರ್. ಅದಾದಮೇಲೆ ಅವರು ಮುಬಾರಕ್ ಅಹಮದ್ ಅಂತ, ಅವರು ನಮ್ಮ ಈ ಪೆಟಿಷನ್ಸ್, ದೂರ ಅರ್ಜಿಗಳು ಬರ್ತಾವಲ್ಲ ಸರ್, ಕಂಪ್ಲೇಂಟ್ಸ್ ಕೊಟ್ಟಿರ್ತಾರೆ, ಅದನ್ನ ಎನ್ಕ್ವೈರಿ ಮಾಡುವಂಥ ಡ್ಯೂಟಿ ಮಾಡ್ತಾರೆ ಸರ್. ಲವ್ಲಿ, ಇದು ನಮ್ಮ ಫ್ಯಾಮಿಲಿ. ಸೋ ನೈಸ್. ಮೊಹಮ್ಮದ್ ಸರ್. ಸುಬ್ರಹ್ಮಣ್ಯ ನಮ್ಮಲ್ಲಿ ಹೆಡ್ ಕಾನ್ಸ್ಟೇಬಲ್ ಕೆಲಸ ಮಾಡ್ತಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆ ಪ್ರತಿಯೊಂದು ಠಾಣೆಯಲ್ಲೂ ಕೂಡ ಪ್ರತಿಯೊಬ್ಬರು ಸಿಬ್ಬಂದಿ, ಪ್ರತಿಯೊಬ್ಬರು ಅಧಿಕಾರಿಗಳು ಕೂಡ 24 ಗಂಟೆ ಕೆಲಸ ಮಾಡ್ತೀವಿ. ರಾತ್ರಿ ಹಗಲು ಬಿಡದೇನೋ ಕೆಲಸ ಮಾಡ್ತೀವಿ. ಬಿಡುವಿಲ್ಲದೆ ಕೆಲಸ ಮಾಡ್ತಾ ಅದರಲ್ಲಿ ನಮ್ಮ ಸುಬ್ರಹ್ಮಣ್ಯ ಅವರು ಬಿಡುವನ್ನು ಮಾಡಿಕೊಂಡು ಹಾಡುಗಳನ್ನು ಕಲಿತು ಪ್ರಾಕ್ಟೀಸ್ ಮಾಡಿ ಸರಿಗಮಪದಲ್ಲಿ ನಾನು ಭಾಗಿಯಾಗಬೇಕು, ಸ್ಪರ್ಧಿ ಆಗಬೇಕು, ಇಲ್ಲಿ ಆಯ್ಕೆ ಆಗಬೇಕು ಅಂತ ಸತತವಾಗಿ ನಾ ಬಂದಾಗಿನಿಂದ 1 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೇನೆ. ಅಂದರೆ ಇದನ್ನು ನಮ್ಗೆ ಹೇಳೋಕ್ಕೆ ತುಂಬ ಸಂತೋಷ ಆಗುತ್ತೆ. ನಮ್ಮ ಕಮಿಷನರ್ ಸಾಹೇಬರು ಅವ್ರ ಕಡೆಯಿಂದ, ನಮ್ಮ DCP ರಾಹುಲ್ ಕುಮಾರ್ ಸಾಹೇಬ್ರ ಕಡೆಯಿಂದ ನಾನೇ ಖುದ್ದಾಗಿ ಲೆಟ್ರ್ ಬರೆದು ಇವ್ರ ಪರ್ಮಿಷನ್ ಸಿಗಲೇಬೇಕು. ಯಾಕಂದರೆ ನಾವೆಲ್ಲ ಪೊಲೀಸ್ ಇಲಾಖೆಯಲ್ಲಿ ನಾವು ಬರಬೇಕು ಅಂದರೆ, ಇವತ್ತು ಅಲ್ಲಿ ನಿಂತಿದ್ದೀವಿ ಅಂದರೆ ನಮ್ಮ ಹಿರಿಯ ಅಧಿಕಾರಿಗಳ ಆಜ್ಞೆ ಆಗಬೇಕು. ಆಗ ಮಾತ್ರ ನಾವು ಇಲ್ಲಿ ಬರೋಕ್ಕೆ ಸಾಧ್ಯ, ಅದರ್ವೈಸ್ ನಾವು ಬರೋಕ್ಕೆ ಸಾಧ್ಯ ಇಲ್ಲ. ಫೈನಲಿ ಅದು ಸರಿಗಮಪದಲ್ಲಿ ಅವನಿಗೆ ಆ ದೇವರು ಅವನ ಹೆಸರು ಬರೆದಿತ್ತು ಅಂತ ನನ್ನ ಅನಿಸಿಕೆ ಬರೆದಿದೆ. ಆದ್ದರಿಂದ ಅವನು ಬಂದಿದ್ದಾನೆ, ಅವನು ಆಯ್ಕೆ ಆಗಿದ್ದಾನೆ. ನಾನು ಮೈಸೂರಿನವನು. ನನಗೆ ವಿಜಯ್ ಪ್ರಕಾಶ್ ಸಾಹೇಬರು ತುಂಬ ಪರಿಚಯ. ಅವರು ಮೋಸ್ಟ್ಲಿ ಭಾಳ ವರ್ಷಗಳ ಹಿಂದೆ 1993ನೇ ಇಸ್ವಿಯಲ್ಲಿ NCCಲಿ ಇರುವಾಗ NCC RD ಸೆಲೆಕ್ಷನ್ಗೆ ಎಕ್ಸಿಬಿಷನ್ ಗ್ರೌಂಡಲ್ಲಿ ಅವ್ರದ್ದು ಟ್ರಂಕು ನನ್ನ ಟ್ರಂಕು ಪಕ್ಕದಲ್ಲೇ ಇಬ್ಬರು ಕೂಡ. ಮೊಹಮ್ಮದ್ ರಫಿ ಅಂತ ನನ್ನ ಹೆಸರು. ರಾತ್ರಿ ಹೊತ್ತು ನಾನು ಕಾಟ ಕೊಡ್ತಾ ಇದ್ದೆ, ತಪ್ಪು ತಿಳ್ಕೊಬೇಡಿ. ಅವತ್ತು ಹಾಡಾಡುವಾಗ ಅವರು ಆಗಲೇ PUC ಓದ್ತಾ ಇದ್ರು. ಅವರು ಆಗಲೇ ಕೂಡ ಕಚೇರಿಯಲ್ಲಿ ಹಾಡ್ತಾ ಇದ್ರು. ನಾನು ರಾತ್ರಿ 10:30 ಆದಮೇಲೆ ನಮಗೆಲ್ಲ ಪೆರೇಡ್ ಎಲ್ಲ ಮಾಡಿ ಸುಸ್ತಾಗಿರೋದು, ತಪ್ಪು ತಿಳ್ಕೊಬೇಡಿ, ವಿಜಯ್ ಆಡಮ್ಮ ಅಂತಿದ್ವಿ ನಾವು. ಆಗ ರಫಿ ನೀನೇನೋ ತೊಂದರೆ ಕೊಡ್ತೀಯ ನನಗೆ, ಯಾಕೋ ಹಾಡಬೇಕು, ನೀನು ಪೆರೇಡ್ಗೆ ಬೆಳಗ್ಗೆ ಮಾರ್ನಿಂಗ್ ಅವ್ರು ಬರ್ತಿರಲಿಲ್ಲ ನನ್ನ ಜೊತೆ. ಯಾಕಂದ್ರೆ ಯೂನಿಫಾರ್ಮ್ ನಾನು ಇವತ್ತು ನೋಡ್ತಾ ಇದ್ದೀನಿ, ಅವ್ರ ಯೂನಿಫಾರ್ಮ್ನ 93ನೇ ಇಸ್ವಿಲಿ ನೋಡಿದ್ದೀರಿ. ನನ್ನ ಪಕ್ಕ ಫಸ್ಟು ಒಂದು ಸಲ್ಯೂಟ್ ಹೊಡಿತೀನಿ, ಆಮೇಲೆ ತಮ್ಮನ್ನ ಬಂದು ಆ ಸ್ನೇಹವನ್ನ